ಹಿರಿಯ ಪತ್ರಕರ್ತ ಸುಬ್ರಹ್ಮಣ್ಯ, ನಾಗೇಶ್, ಆ ಕಾಲದವರು, ನಮ್ಮ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರು, ನನ್ನ ಆತ್ಮೀಯ ಗೆಳೆಯ ಶ್ರೀಧರ್ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಮೊದಲಿಗೆ ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ದ್ವಾರಕೀಶ್ ಅವರು ಯಾಕೆ ಮುಖ್ಯರಾಗ್ತಾರೆ, ಯಾಕೆ ಇವತ್ತು ಇಷ್ಟು ಜನ ಮೀಡಿಯಾ ಕೂಡ ಬಂದಿದ್ದಾರೆ ಅಂದ್ರೆ, ಈ ಡಾರ್ಲಿಂಗ್ ಆಫ್ ಮೀಡಿಯಾ, ಡಾರ್ಲಿಂಗ್ ಆಫ್ ಪ್ರೆಸ್. 50 ವರ್ಷ ಅವರ ಸಾಹಸವನ್ನು ಆಗಲೇ ಸುಂದರರಾಜ್ ಅವರು ಹೇಳ್ಕೊಂಡು ಬಂದರು. ಚಿನ್ನೇಗೌಡರಿಗೂ ಗೊತ್ತು, ಚಂದ್ರಶೇಖರ್ ಅವ್ರಿಗೆ ಗೊತ್ತಿಲ್ಲ, ಗಿರಿಯರಿದ್ದಾರೆ. ನಮ್ಮೆಲ್ಲ ಒಡನಾಟ ಅವ್ರ ಅನೇಕ ಸರ್ತಿ ನಮಗೆಲ್ಲ ಸ್ಫೂರ್ತಿಯ ಚಿಲ್ಮೆ ಆಗಿದ್ರು. ಆಕ್ಚುಲಿ ಒಂದು ಸಿನಿಮಾ ಕಥೆ ತರ ಅವರ ಕಥೆ ಇದೆ. ಅವರು ನನಗೆ ಹೇಳ್ತಾ ಇದ್ರು, ನೋಡಯ್ಯ, ಒಬ್ಬ ಹಾಸ್ಯ ನಟ 50 ಸಿನಿಮಾ ನಿರ್ಮಾಣ ಮಾಡಿದ್ದಾನೆ, ಇಡೀ ಪ್ರಪಂಚದಲ್ಲೇ ಚಾರ್ಲಿ ಚಾಪ್ಲಿನ್ ಕೂಡ ಮಾಡಿಲ್ಲ, ಇದೊಂದು ಜಾಗತಿಕ ದಾಖಲೆ, ನೀವೆಲ್ಲ ನಮಗೆ ಮರ್ಯಾದನೆ ಕೊಟ್ಟಿಲ್ಲ, ಗೌರವ ಕೊಟ್ಟಿಲ್ಲ, ಬರೆದಿಲ್ಲ ಅಂತ ಹೇಳಿದ್ರು ಕೂಡ ನಮ್ಗೆ ನೆನಪಿದೆ. ಖಂಡಿತ ಆ ದಾಖಲೆ ನಿಜ. ಎಲ್ಲರ ಪರವಾಗಿ ನಾವು ಅದಕ್ಕೆ ಚಪ್ಪಾಳೆ ತಟ್ಟಿ, ಹಾಸ್ಯ ನಟ, ನಾಯಕ ನಟನಾಗಿ ಬೆಳೆದು, ನಿರ್ದೇಶನಾಗಿ ಬೆಳೆದು, ಎಲ್ಲಾ ಭಾಷೆಗಳಲ್ಲಿ ಚಿತ್ರ ಮಾಡಿ 50ಕ್ಕೂ ಹೆಚ್ಚು ಚಿತ್ರ ನಿರ್ಮಾಣ ಮಾಡಿ 54 ಇನ್ನೂ ನಗುನಗ್ತಾ ಇದ್ದಾರೆ ಅಂದ್ರೆ ಅದು ಜಾಗತಿಕ ದಾಖಲೆ ಅಂತ ಇನ್ನೇನು ಹೇಳಿ. ಆ ಕಾಲದಲ್ಲಿ ಅವರು ಸಿಂಗಾಪುರದಲ್ಲಿ ರಾಜ ಕುಳ್ಳ, ಆಮೇಲೆ ಆಫ್ರಿಕಾದಲ್ಲಿ ಶೀಲಾ. ಅವ್ರು ಎಂತ ಒಂದು ಒಳ್ಳೆ ವ್ಯಕ್ತಿ ಅಂದ್ರೆ, ಆ ಸಿನಿಮಾ ಅವರಿಗೆ ಸಿಕ್ಕಾಪಟ್ಟೆ ಸಾಲ ಆಯ್ತು. ನಮ್ಮ ಲಂಕೇಶ್ ಪತ್ರಿಕೆಯಲ್ಲಿ ಆಗ ನಮ್ಮ ನನ್ಕಿಂತ ಹಿರಿಯರು, ಆಗಿನ ಕಾಲದ ವಿಮರ್ಶಕರು ತುಂಬಾ ಒಳ್ಳೆಯ ಒಂದು ಹೆಡಿಂಗ್ ಕೊಟ್ಟಿದ್ರು, ಆಫ್ರಿಕಾದಲ್ಲಿ ಶೀಲಾ, ಭಾರತದಲ್ಲಿ ಸಾಲ ಅಂತ. ಏನಯ್ಯ ಹಿಂಗ ಬರ್ಬಿಟ್ಟಿದೆಯಲ್ಲ ಅಂತ ಒಂದು ಚೂರು ಕೂಡ ಸಿಟ್ಟು ತೋರಿಸ್ತದೆ. ಅಂತಹ ಕಟು ವಿಮರ್ಶೆಯನ್ನು ಕೂಡ ಪ್ರೀತಿಯಿಂದಲೇ ಸ್ವಾಗತಿಸಿದ್ರು. ಅದೇ ರೀತಿ ಲಂಡನ್ ನಲ್ಲಿ ಸಾಂಗ್ ರೆಕಾರ್ಡಿಂಗ್, ಆ ಕಾಲದಲ್ಲಿ ವೆರಿ ಸೆನ್ಸೇಷನಲ್. ಕನ್ನಡ ಚಿತ್ರರಂಗ ಮಟ್ಟಿಗೆ ಏನು ಒಂದು ಹಾರ್ಡ್ ರೆಕಾರ್ಡಿಂಗ್ ಲಂಡನ್ ಅಲ್ಲಿ ಮಾಡ್ತಾರಂದ್ರೆ ತಮಾಷೆ ವಿಷಯ ಅಲ್ಲ. ನನಗೆ ಈಗ ನಾನು ಮನೆಯಿಂದ ಬರುವಾಗ ಅನಿಸ್ತು, ಈಗಿನ ಈ ಪ್ಯಾನ್ ಇಂಡಿಯಾ ಕಾಲಘಟ್ಟದಲ್ಲಿ ಈ ಮನುಷ್ಯ ಒಂದು 20 ವರ್ಷ ಇನ್ನು ಚಿಕ್ಕವರಾಗಲಿ ಎಂತೆಂತ ಹಾಲಿವುಡ್ ಸಿನಿಮಾನೇ ಮಾಡ್ತಿದ್ರು ಅನ್ಸುತ್ತೆ. ಅಂತ ಧೈರ್ಯ, ಅಂತ ಮುನ್ನುಗ್ಗುವ ಸಾಹಸ. ಕನ್ನಡ ಚಿತ್ರರಂಗಕ್ಕೆ ವಜ್ರೇಶ್ವರಿ ಮತ್ತು ಈಶ್ವರಿ ಸಂಸ್ಥೆ ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆಯೋ, ಬಹುಶಃ ಅದೇ ಮಟ್ಟ ಅಥವಾ ಅದರ ನಂತರದ ಸ್ಥಾನ ಏನಾದರೂ ದ್ವಾರಕೀಶ್ ಅವರಿಗೆ ಸಲ್ಲಬೇಕು. ಅಷ್ಟು ಜನ ನಾಯಕ ನಟರನ್ನು ಅವರ ಪರಿಚಯಿಸಿಕೊಟ್ಟಿದ್ದಾರೆ, ಅಷ್ಟು ಜನ ನಾಯಕಿಯರನ್ನು ಪರಿಚಯಿಸಿದ್ದಾರೆ, ಅಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಮೀರಾಗಿ ಎಲ್ಲರ ಜೊತೆ ಸ್ನೇಹ, ಒಡನಾಟ, ಒಂದು ತಮಾಷೆ ಅಂದ್ರೆ ಇಡೀ ಕರ್ನಾಟಕದ ಜನರನ್ನ 5 ದಶಕಗಳ ಕಾಲ ನಗಿಸಿದ್ರಲ್ಲ. ಪ್ರತಿ ಸಿನಿಮಾದಲ್ಲಿ ಅವ್ರು ನಗಿಸ್ತಾ ಇದ್ರು, ಆದ್ರೆ ಅವರ ಮನಸ್ಸಿನ ಒಳಗಡೆ ಇದ್ದ ನೋವು ಮಾತ್ರ ಬಹುಶಃ ಉದ್ಯಮದಲ್ಲಿದ್ದವರಿಗೆ ಕೆಲವರಿಗೆ ಮಾತ್ರ ಗೊತ್ತಾಗ್ತಿತ್ತು. ಆ ನೋವನ್ನು ಎಲ್ಲೂ ಹೇಳದೆ ಜನರನ್ನು ನಗಿಸುವುದೇ ನನ್ನ ಧರ್ಮ, ನಗಿಸುವುದು ಪರಧರ್ಮ ಅಂತಾರಲ್ಲ, ಆತರ ಆ ಧರ್ಮಕ್ಕೆ, ಆ ಶಾಸ್ತ್ರಕ್ಕೆ ನಂಬ್ಕೊಂಡು ಅವರು ಜೀವನ ಶಾಸ್ತ್ರ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಅವರು ತುಂಬಾ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ರು. ಸುಮಾರು 13-14 ವರ್ಷ ನನಗೆ ಅನ್ಸುತ್ತೆ. ಮುಟ್ಟಿದ್ದೆಲ್ಲ ಲಾಸ್ ಆಗ್ತಿದೆ, ಅದಕ್ಕಿಂತ ಹಿಂದೆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿತ್ತು. ಅಷ್ಟೊಂದು ಚಿತ್ರ ಸೋತು ಸುಣ್ಣಾದಾಗಲೂ ಕೂಡ ಅವರಿಗೆ ಸಾಲ ಕೊಡ್ತಾ ಇದ್ರು. ಯಾಕಂದ್ರೆ ಅದು ಅವರ ಮೇಲೆ ಇರುವ ವಿಶ್ವಾಸ, ಅವರಿಗಿರುವ ಹೆಸರು. ಒಂದ್ಸತಿ ನಾನು ಕೇಳಿದೆ, ಸರ್ ನೀವು ಹೇಗೆ ಇಷ್ಟು ನಗ್ನಾಗ್ತಾ ಇದ್ರಿ? ಆಗಷ್ಟೇ ಅವರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಕೂಡ ಆಗಿದ್ದು, ಜಾಫರ್ ಶರೀಫ್ ಅವರೆಲ್ಲ ಹೆಲ್ಪ್ ಮಾಡಿದ್ರು. ಅದಾದ ನಂತರ ಕೂಡ ಅವರು ಏನು ಇಲ್ದಂಗೆ ಚಿತ್ರಗಳ ಸಾಹಸ ಮುಂದುವರ್ಸ್ತಾ ಇದ್ರು. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ ಸರ್ ಅಂದಾಗ, ಹೇ ರಾಜ, ನನ್ಗೇನ್ ಆಗಲ್ಲ, ನಾನು ಬದುಕ್ಬೇಕಂತ ನನ್ ತುಂಬಾ ಜನ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಸುಬ್ರಹ್ಮಣ್ಯ ಬಂದು, ಯಾರು ಸರ್ ಅಂದೆ. ಅದೇ ನನ್ನ ಸಾಲ್ಗಾರರೆಲ್ಲ ನಂಗೆ ಡೈಲಿ ದೇವರಿಗೆ ತೆಂಗಿನಕಾಯಿ ಇನ್ನಷ್ಟು ವರ್ಷ ಬದುಕ್ಲಿ, ನಮ್ ಸಾಲ ವಾಪಸ್ ಕೊಡ್ಲಿ ಅಂತ ಅವರೆಲ್ಲ ಪ್ರಾರ್ಥನೆ ಮಾಡಿದ್ಮೇಲೆ ನನಗೆ ಏನು ಆಗಲ್ಲ ಅಂದ್ರೆ, ಆ ಜೀವನದ ನೋವನ್ನು ಕೂಡ ಹಗುರವಾಗಿ, ಎಷ್ಟು ಸಹಜವಾಗಿ. ನಂಗೆ ಆಶ್ಚರ್ಯ ಆಯ್ತು, ಬದುಕಿದ್ರೆ ಈ ಮನುಷ್ಯನ ತರ ಬದುಕಬೇಕಪ್ಪ.
ಎಲ್ಲವನ್ನು ಸಹಜವಾಗಿ ಸ್ವೀಕಾರ ಮಾಡ್ತಾರಲ್ಲ, ಬಹುಶಃ ಅದೇ ಆ ಮನುಷ್ಯ ಅವ್ರು ಕುಳ್ಳಾಗಿರ್ಬೋದು, ಆ ಎತ್ತರಕ್ಕೆ ಬೆಳೆಯಕ್ಕೆ ಕಾರಣನೇ ಅವರ ವ್ಯಕ್ತಿತ್ವ, ಅವರ ಸ್ನೇಹಶೀಲತೆ. ನೀವ್ ಏನೇ ಬರೀರಿ, ಯಾರು ಏನ್ ಬೇಕಾದ್ರೆ ಹೇಳಿ, ಆದ್ರೆ ಪತ್ರಕರ್ತರ ಜೊತೆ ಅವ್ರ ನಂಟು ಮಾತ್ರ. ಅದೇ ನನ್ನ ಪಕ್ಕ ಜಗದೀಶ್ ಕೂತ್ಕೊಂಡಿದ್ದಾರೆ, ಸ್ವಲ್ಪ ವಿಮರ್ಶೆ ಹಾರ್ಸ್ ಬಂದಿದ್ರೆ ರಾತ್ರಿ ಆದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಪುನಃ ಸರಿಯಾಗ್ತಿದ್ರು. ಆದ್ರೆ ದ್ವಾರಕೀಶ್ ಅವರು ಹಂಗಲ್ಲ, ಅವ್ರಿಗೂ ಸಿನಿಮಾ ಅವರು ಉಸಿರು ಅಂತ ನಾವು ಏನ್ ಹೇಳ್ತಿದ್ದಾರೆ, ನಿಜವಾಗಿ ಅವ್ರ ವಿಷಯದಲ್ಲಿ ಅಕ್ಷರಶಃ ನಿಜ. ಸಿನಿಮಾನೇ ಅವರ ಉಸಿರು. ನಾನು ಈ ಸಂದರ್ಭದಲ್ಲಿ ಬಾಮ ಹರೀಶ್ ಅವರಿಗೆ, ಅಧ್ಯಕ್ಷರಿಗೆ ಮತ್ತು ಅವರ ಇಡೀ ತಂಡಕ್ಕೆ, ಜಗದೀಶ್ ಅವರಿದ್ದಾರೆ, ಎಲ್ರಿಗೂ, ಸುಂದರರಾಜ್ ಅವರಿದ್ದಾರೆ, ಎಲ್ರಿಗೂ ಅಭಿನಂದನೆ ಹೇಳ್ತಾ ಇದ್ದೀನಿ. ನೀವು ಈ ಕೆಲಸ ಮಾಡ್ತಾ ಇದ್ದೀರಲ್ಲ, ಅದು ನಿಜಕ್ಕೂ ಅವರನ್ನ ಗುರುತಿಸಿ ನಮ್ಮ ಹೀರೋಗಳನ್ನು ವೈಭವೀಕರಿಸುತ್ತಿರುವಂತ ಈ ಕಾಲಘಟ್ಟದಲ್ಲಿ ಇಂತಹ ಒಬ್ಬ ನಿರ್ಮಾಪಕರನ್ನು ಕೂಡ ನೀವು ನಟನನ್ನ ಕರೆದು ಇಲ್ಲಿ ಸರಳ ಆದ್ರೂ ಪರವಾಗಿಲ್ಲ, ಸರಳ ಮತ್ತು ಸುಂದರವಾಗಿದೆ. ಅವರಿಗೆ ಈ ಸನ್ಮಾನ ಮಾಡ್ತಾ ಇರೋದು ಬಹಳ ಖುಷಿ. ನನ್ನ ಎಲ್ಲ ಮಾಧ್ಯಮದ ಸ್ನೇಹಿತರ ಪರವಾಗಿ ನಾನು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಿ, ಆಮೇಲೆ ಅವರ ಸ್ನೇಹಕ್ಕೆ ಎಷ್ಟು ದೊಡ್ಡ ಹೆಸರು, ದ್ವೇಷಕ್ಕೂ ಅಷ್ಟೇ. ಅಂದ್ರೆ ನಮ್ ಜೊತೆ ಅಲ್ಲ, ಇಂಡಸ್ಟ್ರಿಯಲ್ಲಿ ನಿಮ್ಗೆ ಗೊತ್ತು, ಅದೆಲ್ಲ ನಾನಿಲ್ಲಿ ಮತ್ತೆ ಹೇಳಕ್ ಇಷ್ಟಪಡಲ್ಲ. ಅನೇಕ ಜಾಹೀರಾತುಗಳು ಕೊಟ್ಟರು, ಪತ್ರಿಕೆಗಳಲ್ಲಿ ಸಂದರ್ಶನ ಕೊಟ್ಟರು, ಯಾವುದೇ ಮುಚ್ಚುಮರೆಯಿಲ್ಲದೆ ಮಾತಾಡ್ತಾ ಇದ್ರು. ಒಂದ್ಸತಿ ನಾನು ಅವಾಗ ಈ ಟಿವಿಗೆ ಒಂದು ಮಾತಂತ ವಾಕ್ ದಿ ಟಾಕ್ ಕಾರ್ಯಕ್ರಮ ನಡೆಸ್ತಾ ಇದ್ದೆ, ಬಹುಶಃ ಕಬ್ಬನ್ ಪಾರ್ಕ್ ಅಲ್ಲಿ ಅನ್ಸುತ್ತೆ. ಇಂಟರ್ವ್ಯೂ ಮಾಡ್ತಾ ಒಂದು ಪ್ರಶ್ನೆ ಕೇಳೋಣ ಅಂತ ಮನ್ಸು ಬಂತು, ಸ್ವಲ್ಪ ಧೈರ್ಯ ಇರಲಿಲ್ಲ. ಕೊನೆಗೂ ಕೇಳಿದೆ, ಸರ್ ನೀವು 2ನೇ ಮದುವೆ ಆಗಿದ್ದ ರಾಜ, ನೀನ್ ಯಾಕೆ ಈ ಪ್ರಶ್ನೆ ಕೇಳಿಲ್ಲ ಅಂತ ಕಾಯ್ತಾ ಇದ್ದೆ. ಹೌದು, ನಾನು 2ನೇ ಮದುವೆ ಆಗಿದ್ದೀನಿ. ಅದು ಯಾಕಾಯ್ತು, ಹೇಗಾಯ್ತು, ಯಾಕೆ, ರೀಸನ್ ಏನು, ನಾವು ಹೇಗೆ ಅನ್ಯೋನ್ಯವಾಗಿದ್ದೀವಿ, ಅಷ್ಟು ಮುಕ್ತವಾಗಿ ಮಾತಾಡುವಂತ ಸಿನಿಮಾ ಜಗತ್ತಿನಲ್ಲಿ ಒಬ್ಬ ಮನುಷ್ಯ ಏನಾದ್ರು ಇದ್ರೆ ಅದು ದ್ವಾರಕೀಶ್ ಅಂತ ಹೇಳ್ತಾ, ಅವರಿಗೆ ದೇವರು ಇನ್ನಷ್ಟು ಆಯುಷ್ಯ ಕೊಡ್ಬೇಕು, ಇನ್ನಷ್ಟು ಕೀರ್ತಿ ಕೊಡ್ಬೇಕು. ಬಹುಶಃ ಅವ್ರಿಗೆ ಇನ್ನಷ್ಟು ಆಯುಷ್ಯ ಕೊಡ್ಬೇಕಾದ್ರೆ ಅವ್ರು ಮತ್ತೆ ಸಿನಿಮಾ ಮಾಡಿ ಮತ್ತೆ ಸಾಲ ಮಾಡ್ಬೇಕು ಅನ್ಸುತ್ತೆ, ಮತ್ತೆ ಆ ಸಾಲಗಾರ ತೆಂಗಿನಕಾಯಿ ಹೊಡಿಬೇಕು. ಇಷ್ಟು ಹೇಳಿ ಅವರಿಗೆ ಮತ್ತೊಮ್ಮೆ ನಾನು ಶುಭ ಹಾರೈಸಿ, ಇವತ್ತು ಚೇಂಬರ್ನವರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಮಾಧ್ಯಮದ ಸ್ನೇಹಿತರ ಪರವಾಗಿ ಮತ್ತೊಮ್ಮೆ ಶುಭ ಹಾರೈಸಿ ಅವರಿಗೆ ಒಳ್ಳೇದಾಗಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.